ಬಂಧುಗಳೇ ನಮಸ್ತೆ. ನಾವು ನಿಮ್ಮ ಸುದ್ದಿ ಸಮಾಚಾರ. ಎಲ್ಲರಿಗೂ ಗಣೇಶ ಚತುರ್ಥಿ ಹಬ್ಬದ ಶುಭಾಶಯಗಳು. ಈ ಗಣೇಶ ಚತುರ್ಥಿ ಐತಿಹಾಸಿಕವಾಗಿ ಯಾವ ಥರ ಹೊರಗಡೆ ಬಂತು? ಈ ಗಣೇಶ ಚತುರ್ಥಿ ಹಬ್ಬವನ್ನು ಆಚರಿಸಲು ಕಾರಣವೇನು? ನಾವು ಮೊದಲೇ ಹೇಳುವ ಹಾಗೆ ಒಬ್ಬೊಬ್ಬ ತತ್ವಜ್ಞಾನಿಗಳು, ಒಬ್ಬೊಬ್ಬ ವಿದ್ವಾಂಸರು, ಒಬ್ಬೊಬ್ಬ ಇತಿಹಾಸಕಾರರ ಮನವರಿಕೆಯಲ್ಲಿ ಒಬ್ಬೊಬ್ಬರು. ನಾನು ಗ್ರಹಿಸಿದ ಪುಸ್ತಕಗಳಲ್ಲಿ ಈ ಚಿಕ್ಕ ಕಥೆ. ಮೊದಲನೆಯದಾಗಿ ಗಣೇಶ ಚತುರ್ಥಿಯನ್ನು ಆಚರಣೆಗೆ ತಂದವರು ಮೌರ್ಯರು. ಅದು ಯಾವ ಥರ ಅಂತಂದರೆ, ಮೌರ್ಯರ ಕಾಲದಲ್ಲಿ ಗಣ ಅಂದರೆ ಗುಂಪು, ಪತಿ ಅಂದರೆ ಆ ಗುಂಪಿನ ನಾಯಕ. ಈ ಗಣಪತಿ ಬಪ್ಪ ಮೋರಿಯ ಈ ಕಾನ್ಸೆಪ್ಟ್, ಬಪ್ಪ ಅಂತಂದರೆ ಜೈ ಹೋ ಅಂತ ಅರ್ಥ. ಈ ನಾಯಕನಿಗೆ, ಗುಂಪಿನ ನಾಯಕನಿಗೆ ಜೈಕಾರ ಹಾಕುವ ಸಲುವಾಗಿ ಈ ಗಣಪತಿ ಬಪ್ಪ ಮೋರ್ಯ ಅಂತೇಳಿ ಬಂತು. ಮೊದಲನೇದಾಗಿ ಪದ ಬಳಕೆ ಬಂದಿದ್ದು ಈ ಅರ್ಥದಲ್ಲಿ. ಈ ಗಣಪತಿ, ಈ ಗುಂಪಿನ ನಾಯಕನಿಗೆ ಅಲ್ಲಿರುವಂತಹ ಸಮುದಾಯದ ಕೆಲವೊಂದಿಷ್ಟು ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು, ಅಥವಾ ತಾವು ಬೇಟೆಯಾಡಿ ಅಥವಾ ವ್ಯಾಪಾರ ಮಾಡಿ ಬಂದಿರತಕ್ಕಂಥ ಹಣವನ್ನು ಹಂಚಿಕೊಳ್ಳಲು ಒಬ್ಬ ನಾಯಕ ಬೇಕಾಗಿರ್ತಾನೆ. ಅದಕ್ಕೋಸ್ಕರ ಅಲ್ಲಿರುವ ಮೌರ್ಯ ಸಮಾಜದವರು ಏನು ಮಾಡ್ತಾರೆ, ಒಬ್ಬ ನಾಯಕನನ್ನು, ಗಣಪತಿಯನ್ನು ಆಯ್ಕೆ ಮಾಡುತ್ತಾರೆ. ಬರ್ತಾ ಮುಂದಿನ ದಿನಮಾನಗಳಲ್ಲಿ ಏನಾಗುತ್ತೆ ಅಂದರೆ, ಇದನ್ನು ಗಂಗಾಧರ ತಿಲಕ್ ಅವರು ಸ್ವತಂತ್ರ ಸಂಗ್ರಾಮದಲ್ಲಿ ಎಲ್ಲರನ್ನು ಒಗ್ಗೂಡಿಸಲು, ಎಲ್ಲ ಜಾತಿಯನ್ನು ಒಗ್ಗೂಡಿಸಲು, ಪುರಾಣಿಕವಾಗಿ ಬಂದಂತಹ ದೇವರ ಗಣಪತಿಯನ್ನು ಈ ಎಲ್ಲರನ್ನು ಒಗ್ಗೂಡಿಸಲು ನಮ್ಮಲ್ಲಿ ಏನು ಮಾಡ್ತಾರೆ, ನಮ್ಮಲ್ಲಿ ಒಗ್ಗೂಟನ್ನು ಮೂಡಿಸಲು ಸಂಭ್ರಮಾಚರಣೆಯನ್ನು ತರ್ತಾರೆ. ಅಂದಿನಿಂದ ಪ್ರಾರಂಭವಾದ ಈ ಗಣೇಶ ಉತ್ಸವ, ಗಣಪತಿ ಆಚರಣೆಯು ಇಂದು ಕುಡಿತ, ತಿನ್ನುವುದು, DJ ಅಥವಾ ಪೋಲಿ ಹುಡುಗರ ಸಂಭ್ರಮಾಚರಣೆಯಾಗಿ ಮೆರೆದಿದೆ. ದಯವಿಟ್ಟು ಇದನ್ನೆಲ್ಲ ನಿಲ್ಲಿಸಿ ಸುಸಂಸ್ಕೃತವಾದ ಆಚರಣೆಯನ್ನು ಮಾಡೋಣ ಎಂದು ನಾವು ನಿಮ್ಮಲ್ಲಿ ಕೇಳಿಕೊಳ್ತಿದ್ದೇವೆ. ಧನ್ಯವಾದಗಳು. ಮತ್ತೊಮ್ಮೆ ಮಗದೊಮ್ಮೆ ಗಣೇಶ ಚತುರ್ಥಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ಧನ್ಯವಾದಗಳು.